ತಂದಿದ್ದೀರಾ ಕೇಕು? ಹಾಂ ತೋರಿಸ್ಲಾ? ಶೆಕೆ ಆಗ್ತದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ, ಆನಿವರ್ಸರಿ ವ್ಲಾಗ್ ಕೂಡ ಅಂತ. ಸನ್ನಿಧಿ ಎಲ್ಲಿ ಹೋಗ್ತಿರೋದು? ಅಜ್ಜಿ ಮನೆಗೆ ಏನಕ್ಕೆ ಹೋಗ್ತಿದ್ಯಾ ಚಿಂಟು? ಕೇಕ್ ಕಟ್ ಮಾಡೋಕ್ಕೆ ತಂದಿದ್ದೀರಾ ಕೇಕು? ಎಲ್ಲಿ? ಹೌದಾ? ವಾವ್, ಕೇಕು ನೀನೇ ಕಟ್ ಮಾಡೋದು? ಕೇಕ್ ನೀನೇ ಕಟ್ ಮಾಡೋದು? ಇವಾಗ ಒಂದು ಆನಿವರ್ಸರಿ ಇದೆ, ಸೊ ಆನಿವರ್ಸರಿಗೆ ಹೋಗಿ ವಿಶ್ ಮಾಡೋಣ ಪ್ಲಾನ್ ಆಗಿರಲಿಲ್ಲ. ಇವಾಗ ಅರೌಂಡ್ 4 ಗಂಟೆ ಆಗಿದೆ ಅಂತ. ಸನ್ನಿಧಿ ಹಿಂದೆ ಕೂತ್ಬಿಟ್ಟಿದ್ಯಾ ಇವತ್ತು? ಯಾಕೆ ಚಿಂಟು? ನನ್ನ ಜೊತೆ ಕುತ್ಕೊಳಕ್ಕೆ ಆ್ಯಸ್ ಆಫ್ ಸಡನ್ನಾಗಿ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕವ್ರಿಗೂ ಹೇಳಿದ್ದೀವಿ ಹೋಗಿ ಒಂದು ವಿಸಿಟ್ ಮಾಡೋಣ ಅಂತ. ಮಾರ್ನಿಂಗೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವರು ಸ್ವಲ್ಪ ಹುಷಾರಿಲ್ಲ, ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಇವಾಗ ಏನು ಹೇಳ್ದೆ ಒಂದು ವಿಸಿಟ್ ಮಾಡಿ ಒಂದು ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಕೊಂಡು ನೋಡ್ಕೊಂಡು ಬಂದಂಗೂ ಆಗುತ್ತೆ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಸನ್ನಿಧಿ ಏನದು? M5 ಮಾಲು ಅಜ್ಜಿ ಮನೆಗೆ ಹೋಗೋದು ಬೇಡವಾ ಅನ್ನೋರೆ? M5 ಮಾಲ್ನಲ್ಲಿ ಒಂದು ಗೇಮ್ದು ಕೂಪನ್ ಇತ್ತು. ಅದು 6 ಮಂತ್ಸ್ ಟೈಮ್ ಇತ್ತು, ಬಟ್ ಅದು ಹೋಗೋಕ್ಕೆ ಆಗಿರಲಿಲ್ಲ. 6 ಮಂತ್ಸ್ ಟೈಮ್ ಇದೆ, ಅಷ್ಟರೊಳಗಡೆ ಹೋಗೋಣ ಅಂತ ಹೇಳಿದ್ದೀನಿ. ಇವಾಗ ಅಷ್ಟೆಲ್ಲ ಆಗೋಷ್ಟರೊಳಗಡೆ ಮನೆ ಬಂತು. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು ½ ಅನ್ ಅವರ್ ಆಗುತ್ತೆ ಅಷ್ಟೇ. ಇವಾಗ ಬಂದಿದ್ದೀವಿ, ಬಟ್ ಏನೂ ಹೇಳೇ ಇಲ್ಲ. ಸ್ಪೆಷಲ್ ವಿಸಿಟ್ ಅಂತಲೇ ಹೇಳ್ಬೋದು. ಆನಿವರ್ಸರಿ ಮಾಡಕ್ಕೆ ಬಂದಿದ್ದೀವಿ. ಇವಾಗ ಯಾಕೆ ಬರಕ್ಕೆ ಹೋದ್ರಿ ನೀವು? ನೋಡಿ ಮನೆಗೆ ಬಂದಿದ್ದೀವಿ, ಯಾಕೆ ಬಂದ್ರಿ ನೋಡಿ ಬರ್ಬೇಕು ನೋಡಿ ಇಲ್ಲಿ. ಇವತ್ತು ಯಾಕೆ ಬರ್ಬೇಕು? ಅಲ್ಲ ಆನಿವರ್ಸರಿ ಮಾಡ ಅಂತ ಮನೆಗೆ ಬಂದ್ರೆ ಯಾಕೆ ಬಂದಿದ್ದೀರ ಮನೆಗೆ ಅಂತ ಅವ್ರೆ. ಬೇಡ ಮಾಡೋದು ಯಾಕೆ? ಬೇಡ ಅಂತ ಹೇಳಿದ್ದು, ನೀವು ಬರ್ಬೇಡ ಅಂತ ಹೇಳಿದ್ದು. ಯಾಕೆ ಬರ್ಬೇಕು? ನಾನಿಲ್ಲ, ಅವಳು ಹೇಳಿದ್ದು ಬಂದಾರ ಅವ್ರಪ್ಪ. ಕೇಳ್ಕೊಳ್ಳಿ ನಿಮ್ಮ ಮೊಮ್ಮಕ್ಕಳನ್ನ, ನಿಮ್ಮ ಮೊಮ್ಮಕ್ಕಳನ್ನ ಕೇಳ್ಕೊಳ್ಳಿ. ಮಾಡಿಲ್ಲ, ಯಾಕೆ ಮಾಡ್ಕೊಂಡೆ? ಯಾವಾಗಲೂ ನಾವು ಮಾಡ್ಕೊಂಡಿಲ್ಲ. ಅವ್ರಿಗೆ ಸಡನ್ನಾಗಿ ಬಂದಿದ್ದರಿಂದ ಒಂಥರ ಶಾಕ್ ಆಗಿಬಿಡ್ತು. ಏನು ಹೇಳೇ ಎಲ್ಲ ಬಂದ್ಬಿಟ್ರಲ್ಲ ಅಂತ, ಯಾಕೆ ಬಂದರೆ ಅಂತ ನಾರ್ಮಲಾಗಿ ನಮ್ಮನ್ನ ವಿಚಾರಿಸಿದ್ರು. ಇನ್ನು ಗಿಡಗಳದೆಲ್ಲ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಮಕ್ಕಳಿಬ್ಬರು ಇಲ್ಲಿ ಬಂದರೆ ಸಾಕು, ಇನ್ನು ಮೊಬೈಲಲ್ಲಿ ಗೇಮ್ ಆಡೋದು, ಏನೇನಾರ ಒಂದು ಪ್ಲೇ ಮಾಡ್ಕೊಂಡು ಇಬ್ಬರು ಫೈಟಿಂಗ್ ಮಾಡ್ಕೊಂಡು ಕೂತಿರ್ತಾರೆ. ಅದು ಆಬ್ವಿಯಸ್ಲಿ ಯಾವಾಗಲೂ ಅದು ಇದ್ದೇ ಇರುತ್ತೆ ಅವರಿಬ್ಬರದು. ಬಂದಲ್ಲ ನಾನು ಬೆಳಗಿಂದ ಹೇಳಿದ್ದೀನಿ, ಮತ್ತೆ ಹುಷಾರಿಲ್ಲ, ಈಗ ಎತ್ತದು ಇದ್ಕಿದ್ದಾಗ ಕಾತಂದ್ರೆ ಅಲ್ಲ ಬಂದಿದ್ದೀವಿ. ಯಾಕೆ ಬಂದಿದ್ದೀರಾ ನೀವು? ಯಾರು ಕರ್ದಿದ್ದೀವಿ ನಾ ಅಂತ ಕೂತವ್ರೆ ಬಂದ್ಮೇಲೆ. ಅವಳು ಫ್ರಾಕ್ ಹಾಕೊಂಡು ಬಂದವಳೆ, ಶೆಕೆ ತಡೆಯಕ್ಕಾಯ್ತಿಲ್ಲ, ಬಿಚ್ಚಾಕಿದ್ಲು. ನೋಡ್ತೀನಿ ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡು ಮಾಡಿರೋದು. ಗ್ಯಾಪ್ ಬಿಡಬಾರ್ದು, ಟಚ್ ಮಾಡು ಅವ್ರಿಗೆ. ಈ ಕಡೆ ಲೈಟ್ ಇಷ್ಟ ಇರೋದ್ರಿ.
ಹಿಂಗ್ ಹಾಕೋತ ಬಾಯಿ ಮುಚ್ಚೋ ಸುಮ್ಮನೆ ಸುಮ್ಮನೆ ಕಚ್ಲಾ ಇರು ಮತ್ತೆ ಮನೆಗೆಲ್ಲ ಕೊಡಿಸ್ಬೇಕು ಅಷ್ಟು ಇರು ಒಂದ್ ನಿಮಿಷ ಇರು ಕಟ್ ಮಾಡಿ ಕಟ್ ಮಾಡಮ್ಮ. ಕ್ಯಾಮ್ರಾಮನ್ಗಳು ಜಾಸ್ತಿ ಇದೀವಿ. ಖುಷಿ ಮುಂಚೆ ಮುಂದೆ ಬಾ. ಸಣ್ಣ ಆಫೀಸ್ ತಗೋ. ಅಜ್ಜಿ ತಿನ್ಸೋತ ಒಂದ್ ಸ್ವಲ್ಪ ಕೈ ತಗತ್ತ ಕೈ ಚೂರು ಅಜ್ಜಿ ತಿನ್ಸು ತಾತಂಗು ತಿನ್ಸು, ತಾತಂಗು ತಿನ್ಸವಾ. ಅಲ್ಲೇ ಸೈಡಲ್ಲಿ ಅಲ್ಲಿ ಕೆಳಗಡೆ ಒಂದು ಪ್ಲೇಟ್ ಇನ್ನೊಂದು ಮಡಗತ್ತಲ್ಲ ಅಜ್ಜಿಗೆ ತಿನ್ಸು ಅಜ್ಜಿಗೆ. ಅಜ್ಜಿಗೂ ತಿನ್ಸು ಬನ್ನಿ ನಿನ್ ಕೂಡ ಇದೀವ ಬನ್ನಿ ಅಮ್ಮ ತಲೆ ಹೊಡಿಯೋ ಒಂದ್ ಗಂಟೆ ಆಯ್ತು ಕುಡಿಯಕ್ ಶುರು ಮಾಡಿ ಏನು ಮುಗ್ದಿಲ್ಲ. ಫೋಟೋಸ್ಗಳನ್ನ ಹಂಗೆ ನೀ ತೆಗಿದೆ ಫೋಟೋಗಳು. ಚೇತನ್ಗೆ ಬರ ನೀವು ತಿನ್ಸೋ ಅವ್ರಿಗೆ ತಿನ್ಸ್ತಾ ನೀನು. ಇದ್ರಲ್ಲಿ ಇದು ಸರ್ಪ್ರೈಸ್ ವಿಸಿಟ್ ಆಗಿದ್ದರಿಂದ ಯಾವುದೇ ಅರೇಂಜ್ಮೆಂಟ್ ಏನು ಮಾಡ್ಕೊಂಡಿರಲಿಲ್ಲ. ಅವ್ರಿಗೆ ಅದು ಇಷ್ಟನೇ ಇರಲಿಲ್ಲ. ಅವ್ರು ಸ್ವಲ್ಪ ಹೆಲ್ತು ಕೂಡ ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ನಾವು ಏನು ಪ್ರಿಪ್ರೇಷನ್ ಇಲ್ಲದೇ ಹಾಗೆಯೇ ಹೋಗಿ ಒಂದು ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಕೊಂಡು ಸಿಂಪಲಾಗಿ ಫ್ಯಾಮಿಲಿ ಜೊತೆ ಆ್ಯನಿವರ್ಸರಿನ ಮುಗಿಸ್ಕೊಂಡ್ವಿ. ಅದೇ ಬೆಳಗ್ಗೆ ಮಾಡ್ದ ಹೋಗೋಣ ಹಬ್ಬ ಅಂತ. ಈಗ ಸನ್ನಿಧಿ ಬೇಕಾ ಕಟ್ ಮಾಡ್ಕೊಡ್ಲಾ? ಪ್ಲೇಟ್ ತಗೋ ಹಾಕೊಡ್ತೀನಿ. ಹೋಗನ ಕೈ ಕಟ್ ಮಾಡ್ಸೋಣ ಅಂತ. ಸರಿ ಏನಮ್ಮ ಏನು ಬೇಕು ಪ್ಲೇಟಾ? ನೋಡಿ ಯಾಕಂದ್ ನೋಡಿ ಹಾಕೊಡು. ಕೇಕ್ ಖುಷಿ ಅಂತ ದೊಡ್ಡ ಪೀಸ್ ಹಾಕೊಡೆ ತಿನ್ನಿ ಕೇಕ್ ಅಂತ ಹಾಕೊಡು. ಕೊಡ್ರಿ ಅದ ಇದಲ್ಲೇ ಕಟ್ ಮಾಡೋದು. ತಗೋ ಕಟ್ ಮಾಡ್ಕೊ. ನಿನ್ಗೆ ಎಷ್ಟು ಬೇಕು ನೋಡಿ ನಿಂಗೆ ಯಾವ್ದು ಬೇಕು ಚಿಕ್ಕ ಚಿಕ್ಕ ಕಟ್ ಮಾಡಿ ಯಾರಿಗಾರ ಕೊಡುವ ಕೇಳಲೆ. ಚಿಂಟು 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 ಖುಷಿ. ಏ ಇಳಿತಾರ ನಡಿ. ಅವಾಗ್ಲಿಗೂ ಇವಾಗ್ಲಿಗೂ ಹೆಂಗ್ ಬೆಳ್ದೈತಿ. ಅವರೆಕಾಯಿ ಗಿಡ ನೋಡಿ ಎಷ್ಟು ದೊಡ್ಡದಾಗೈತಿ. ಅವರೆಕಾಯಿ ಇದು ತುಳಸಿ ಗಿಡ, ತುಂಬೆ ಗಿಡ, ದಾಸವಾಳ ಗಿಡ, ಶಂಖ ಪುಷ್ಪ, ಏನೋ ಅಂತಾರಲ್ಲ ಫ್ಲವರ್. ಸೀಬೆಕಾಯಿ ಗಿಡ, ದಾಸವಾಳ ಗಿಡ, ಮಲ್ಲಿಗೆ ಗಿಡ. ಇವಾಗೊಂದು
5 ತಿಂಗಳಿಂದ ವಿಡಿಯೋ ಮಾಡಿದ್ದೆ. ಆವಾಗಲೂ ಇವಾಗ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಎಲೆ ಗಿಡ ಜಾಗನೇ ಬೇಕು ಅಂತೀವಿ. ನಮ್ಮ ಅತ್ತೆಯವ್ರು ಎಷ್ಟೊಂದು ಗಿಡ ಹಾಕೊಂಡವ್ರು ನೋಡಿ. ನಮ್ಮ ಅತ್ತೆ ಹೇಳ್ತಿದ್ರು ಸುಮಾರು ಒಂದು ಬಟ್ಲಷ್ಟು ಹೂ ಸಿಗುತ್ತಂತೆ. ಎಲ್ಲ ಕಿತ್ಬಿಟ್ಟು ಡೈಲಿ ಇದೇ ಹೂವನ ಗಿಡಗಳದ್ದು ನಾನು ದೇವ್ರಿಗೆ ಮಾಡಿಸೋದು. ಹೊರಗಡೆ ಹೂವೇನು ತೊಗೊಳ್ಳೋದೇ ಇಲ್ಲ, ಅಷ್ಟೊಂದು ಹೂ ಬಿಡುತ್ತೆ. ಇನ್ನು ಆರೈಕೆ ಚೆನ್ನಾಗಿ ಮಾಡಿದ್ರೆ, ಗೊಬ್ಬರ ಎಲ್ಲ ಹಾಕಿದ್ರೆ ಇನ್ನೂ ಫೈನಾಗಿರುತ್ತೆ. ಎಲ್ಲ ಪ್ರತಿಯೊಂದು ಬಿಳಿ ದಾಸವಾಳ, ಕೆಂಪು ದಾಸವಾಳ, ಮಲ್ಲಿಗೆ, ಮಾವಿನಕಾಯಿ ಗಿಡ, ಸೀಬೆಹಣ್ಣು ಗಿಡ ಮತ್ತು ವಿಳೆದೆಲೆ ಗಿಡ ಎಲ್ಲ ಪ್ರತಿಯೊಂದು ಗಿಡನೂ ಹಾಕ್ಕೊಂಡಿದ್ದಾರೆ. ನಾವು ನೀವು ನೋಡಿದಾಗೆ ನಮಗೆ ಜಾಗ ಬೇಕು, ಮಣ್ಣು ಬೇಕು ಅಂತೀವಿ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರಲ್ವಾ. ಚಿಂಟು ಯಾಕೆ ಈ ಶರ್ಟ್ ಹಾಕ್ಕೊಂಡಿದ್ಯಾ ಬಂಗಾರಿ? ಶೆಕೆ ಅಂತನಾ? ನಾರ್ಮಲ್ ಆಗಿ ಹೊರಗಡೆ ಬಂದಾಗ ಈ ಫ್ರಾಕ್ ಎಲ್ಲ ಹಾಕ್ಕೊಂಡು ಬಂದಿರ್ತಾಳೆ ಸನ್ನಿಧಿ. ತುಂಬ ಶೆಕೆ ಅಂತ ಬಿಚ್ಚಿಬಿಡ್ತಾಳೆ. ಆವಾಗ ಡ್ರೆಸ್ ಇರಲಿಲ್ಲ, ನಾನು ಏನು ಮಾಡಲಿ, ತುಂಬ ಇದು ಮಾಡಿದ್ಲು ಅಂತ ಅವ್ರ ಅಪ್ಪನ ಶರ್ಟ್ನೇ ಹಾಕ್ಕೊಂಡು ಫ್ರೀಯಾಗಿ ಓಡಾಡ್ಕೊಂಡಿದ್ಲು. ಒಂಥರ ಫನ್ನಾಗೂ ಇತ್ತು. ಇದೆಲ್ಲ ಆದಮೇಲೆ ನಮ್ಮ ಅತ್ತೆಗೂ ಸ್ವಲ್ಪ ಹುಷಾರಿಲ್ವಲ್ಲ, ಅವ್ರಿಗೂ ಸ್ವಲ್ಪ ಕಣ್ಣದೇನೋ ತೋರಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಜೊತೆನೇ ಅವ್ರನ್ನ ಕರ್ಕೊಂಡು ಬಂದ್ವಿ, ನಮ್ಮ ಅತ್ತೆ ನಮ್ಮ ಮಾವನೆಲ್ಲರನ್ನೂ. ಈಗ ಟ್ರೈನ್ಗೆ ಹತ್ತಿಸ್ತೀನಿ, ಹೋಯ್ತೀಯಾ? ಹಾಂ ಹೋಯ್ತೀಯಾ? ಎಲ್ಲಿರ್ತೀಯಾ? ನಮ್ಮನೆಗೆ. ಅವ್ರಿಗೆ ನಮ್ಮನೆ ಅಂದರೆ ಗೊತ್ತಾಗುತ್ತಾ? ಓಪನ್ ಆಗುತ್ತಲ್ಲ ಹೋಗೋದು, ಆಮೇಲೆ ಮತ್ತೆ ಇನ್ನೊಂದು ಇರ್ತಾ ಮುಂದೆ ಮತ್ತೆ ಅಷ್ಟೇ ಹೋಗೋದು, ಮತ್ತೆ ಸಾಯ್ಬೇಕು. ಹೌದಾ? ಮತ್ತೆ ಬಂದಾಗ ಹೋಗೋದು. ಸನ್ನಿಧಿಗೆ ಯಾವಾಗಲೂ ಮೆಟ್ರೋದಲ್ಲಿ ಹೋಗೋದಂದರೆ ತುಂಬ ಇಷ್ಟ. ಯಾವಾಗಲೂ ಮೆಟ್ರೋ ನಾವು ಹೋಗ್ಬೇಕಾದ್ರೆ ಆನ್ ದ ವೇ ಎಲ್ಲ ಬರೀ ಮೆಟ್ರೋನೇ ಸಿಗ್ತಾ ಇರುತ್ತೆ. ಅಮ್ಮ ಮನೆಗೆ ಒಂದು ಸತಿ ಕರ್ಕೊಂಡೋಗಿದ್ದೆ. ಸೊ ಅದ್ರ ವೀಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ, ಅದೆಲ್ಲೋ ಮಿಸ್ ಆಗಿದೆ. ಅದರಲ್ಲಿ ಹೋಗಿದ್ದು ಅನುಭವ ಅವಳಿಗೆ ಹೇಗಿತ್ತು ಅಂತ ಅದನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ಲು. ಇದು ಬಂದು ನಮ್ಮ ಅತ್ತೆ ಮಾವಂದು ಆ್ಯನಿವರ್ಸರಿ ವ್ಲಾಗು. ನಾವು ಮನೆಯಿಂದ ಹೊರಟು ಆ್ಯನಿವರ್ಸರಿ ಮುಗಿಸ್ಕೊಂಡು ಎಲ್ಲ ಫೈನಲಿ ಮುಗಿಸ್ಕೊಂಡು ಮನೆಗೆ ಬಂದು ರೀಚ್ ಆದ್ವಿ. ಈ ಕಂಪ್ಲೀಟ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಹೀಗೆ ಹೊಸ ಹೊಸ ವಿಡಿಯೋಗಳ ಜೊತೆ ಹೊಸ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನ ಖಂಡಿತವಾಗೂ ನಿಮ್ಮ ಮುಂದೆ ನಾವು ಪ್ರೆಸೆಂಟ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಇದು ಒಂದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಥಾಟ್ಸ್ ಇರುತ್ತೆ. ಒಂದು ಆ್ಯನಿವರ್ಸರಿ ಆಗಿರ್ಬೋದು, ಒಂದು ಫಂಕ್ಷನ್ ಆಗಿರ್ಬೇಕು, ಇದೇ ರೀತಿ ಮಾಡಬೇಕು ಅಂತ. ಅವ್ರಿಗೆ ಹೇಗೆ ಅನ್ನಿಸ್ದಾಗಿ ಸಿಂಪಲಾಗಿ ಮಾಡಿದ್ದೀವಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.